ನಿಮಗೆ ಗೊತ್ತಾ ನಾವು ಓಡಿಸುವಂಥ ಬೈಕ್ಗಳು ಯಾವ ದೇಶದ್ದು, ಅದು ಯಾವಾಗ ಸ್ಥಾಪನೆ ಆಯಿತು ಅಂತ? ಅದು ಇವಾಗ ನೋಡೋಣ. ಫಸ್ಟ್ ಬಂದು ಕೆ ಟಿ ಎಮ್ ಬೈಕ್ ಬಂದು ಇದು ಆಸ್ಟ್ರಿಯಾ ದೇಶದದ್ದು. ಇದು 1934ರಲ್ಲಿ ಸ್ಥಾಪನೆ ಆಗುತ್ತೆ. ನೆಕ್ಸ್ಟ್ ಬಂದು ಡ್ಯೂಕ್ ಸಹ ಆಸ್ಟ್ರಿಯಾ ದೇಶದ್ದೇ. ಇದು 1994ರಲ್ಲಿ ಸ್ಥಾಪನೆ ಆಗುತ್ತೆ. ನೆಕ್ಸ್ಟ್ ಬಂದು ಹ್ಯಾರ್ಲಿ ಡೇವಿಡ್ಸನ್. ಇದು ಬಂದು ಅಮೇರಿಕಾ ದೇಶದ್ದು. ಇದು 1903ರಲ್ಲಿ ಸ್ಥಾಪನೆ ಆಗುತ್ತೆ. ನೆಕ್ಸ್ಟ್ ಹೋಂಡಾ ಬಂದು ಇದು ನಮ್ಮ ಜಪಾನ್ ದೇಶದ್ದು. 1948ರಲ್ಲಿ ಸ್ಥಾಪನೆ ಆಗುತ್ತೆ. ನೆಕ್ಸ್ಟ್ ಹೀರೋ ಬಂದು ನಮ್ಮ ಭಾರತ ದೇಶದ್ದು. ಇದು 1984ರಲ್ಲಿ ಸ್ಥಾಪನೆ ಆಗುತ್ತೆ. ಮತ್ತು ರಾಯಲ್ ಎನ್ಫೀಲ್ಡ್ ಬಂದು ಇದು ಇಂಗ್ಲೆಂಡ್ ದೇಶದ್ದು. 1901ರಲ್ಲಿ ಇದು ಸ್ಥಾಪನೆ ಆಗುತ್ತೆ. ನೆಕ್ಸ್ಟ್ ಬಜಾಜ್ ಕಂಪ್ನಿ ಬಂದು ನಮ್ಮ ಭಾರತದ್ದು. ಇದು 1945ರಲ್ಲಿ ಸ್ಥಾಪನೆ ಆಗುತ್ತೆ. ನೆಕ್ಸ್ಟ್ ಟಿ ವಿ ಎಸ್ ಸಹ ನಮ್ಮ ಭಾರತ ದೇಶದ್ದೇ. ಇದು 1978 ಅಂದರೆ 1978ರಲ್ಲಿ ಇದು ಸ್ಥಾಪನೆ ಆಗುತ್ತೆ. ನೆಕ್ಸ್ಟ್ ಕವಾಸಕಿ, ಇದು ಬಂದು ಜಪಾನ್ ದೇಶದ್ದು. ಇದು 1896ರಲ್ಲಿ ಸ್ಥಾಪನೆ ಆಗುತ್ತೆ. ಮತ್ತು ಯಮಹ ಬಂದು ಜಪಾನ್ ದೇಶದ್ದು. ಇದು 1955ರಲ್ಲಿ ಸ್ಥಾಪನೆ ಆಗುತ್ತೆ. ಮತ್ತು ಸುಜುಕಿ ಬಂದು ಜಪಾನ್ ದೇಶದ್ದು. ಇದು 1909ರಲ್ಲಿ ಸ್ಥಾಪನೆ ಆಗುತ್ತೆ. ಇದು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಶೇರ್ ಮಾಡಿ, ನಮ್ಮ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು.